ಇದೆಲ್ಲ ಟಿಪಿಕಲ್ ಫುಡ್ ಸರ್. ಟಿಪಿಕಲ್ ಫುಡ್ಡು ಭಾರಿ ಚೆನ್ನಾಗಿದೆ ಸರ್. ಹೋಟ್ಲ್ ಹೆಸರು ಹೇಳಿ ಸರ್. ಬ್ಯಾಂಬೋ ಫ್ರೆಶು ನಮ್ಮ ರಾಜರಾಜೇಶ್ವರ ದೇವಸ್ಥಾನ ಇದೆ. ಭಾರಿ ಚೆನ್ನಾಗಿದೆ ಸರ್. ಭಾಳ ಚೆನ್ನಾಗಿದೆಯಲ್ಲ ನೋಡಿ. ಕಬಾಬು ಆಮೇಲೆ ಇದು ಚಿಕ್ಕ ಸಿಗಡಿ ಇದು ಫ್ರೈ. ಆಮೇಲೆ ಇದೊಂದು ದಾಲ್ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ ಸಾರು, ಪಾಯಸ ಕೊಟ್ಟಿದ್ದಾರೆ, ರಸಂ ಕೊಟ್ಟಿದ್ದಾರೆ ನೋಡಿ. ಇದು ಮೀನು ಸೂಪರ್ ಆಗಿರುತ್ತಾ? ನಂದು ನಾನ್ ವೆಜ್ ಮೀನ್ಸು ನೋಡಿ. ಎಲ್ಲ ರೀತಿ ಕೇರಳ ಸ್ಪೆಷಲ್ ಕೊಟ್ಟಿದ್ದಾರೆ. ಶಕ್ತಿ ಅವ್ರದ್ದು ಹೆಂಗಿದೆಯಪ್ಪ? ಚೆನ್ನಾಗಿದೆಯಾ? ಚಿಕನ್ ಬಿರಿಯಾನಿ. ಆಕ್ಚುಲಿ ನಾವು ಬಾಂಬೋ ಬಿರಿಯಾನಿ ತಿನ್ಬೇಕು ಅಂತ ಬಂದ್ವಿ. ಮಂಡೇ ಇವತ್ತು ಇಲ್ಲ, ಭಾನುವಾರ ಮಾತ್ರ ಮಾಡ್ತಾರಂತೆ. ಹಾಗಾಗಿ ಈ ತರ ತಿಂತಾ ಇದೀವಿ. ಬಂಧುಗಳೇ, ನೀವುಗಳು ಮತ್ತು ನಮ್ಮಂತ ಬಹಳಷ್ಟು ಜನಗಳು ಕೂಡ ಆಲ್ ಓವರ್ ಇಂಡಿಯಾ ಎಲ್ಲಾ ಸ್ಟೇಟ್ಗೂ ಹೋಗ್ತಾ ಇರ್ತಾರೆ. ನಾವು ಯಾವ ಸ್ಟೇಟ್ಗೆ ಹೋಗ್ತಾ ಇರ್ತೀವೋ ಅಲ್ಲಿ ನಮಗೆ ಟ್ರೆಡಿಷನಲ್ ಮೀಲ್ಸ್ ಸಿಗ್ತಾ ಇರುತ್ತೆ. ಆ ಟ್ರೆಡಿಷನಲ್ ಮೀಲ್ಸ್ ಎಲ್ಲ ನಾವು ರುಚಿ ನೋಡಬೇಕು. ನಾವು ಕೇರಳದ ಕಣ್ಣೂರ್ಗೆ ಹೋಗಿದ್ವಿ. ಕೇರಳದ ಕಣ್ಣೂರಿಂದ ತಲಿಪರಂಬ ಅಂತ ಬರುತ್ತೆ. ಕೇವಲ ಕಣ್ಣೂರಿಂದ 10-12 ಕಿಲೋಮೀಟರ್ ಆಗುತ್ತೆ. ರಾಜರಾಜೇಶ್ವರ ಟೆಂಪಲ್ ಹೋಗೋ ರೋಡಲ್ಲೇ ಎದುರುಗಡೆ ಬ್ಯಾಂಬೋ ಫ್ರೆಶ್ ರೆಸ್ಟೋರೆಂಟ್ ಅಂತ ಇದೆ. ಕೇರಳ ಟ್ರೆಡಿಷನಲ್ ವೆಜ್ ಅಂಡ್ ನಾನ್ ವೆಜ್ ಮೀಲ್ಸ್. ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಬ್ಯಾಂಬೋ ಬಿರಿಯಾನಿ ಮಾಡ್ತಾರೆ ಬ್ಯಾಂಬೋ ಇಂದ. ಅದೇ ರೀತಿ ಬ್ಯಾಂಬೋ ಇಂದ ಮಟನ್ ಅಂಡ್ ಚಿಕನ್ ಐಟಮ್ಸ್ ಮಾಡ್ತಾರೆ. ನಾವು ಸಂಡೇ ಹೋಗಿರಲಿಲ್ಲ, ಅದು ಸಂಡೇ ಮಾತ್ರ ಸಿಗುತ್ತಂತೆ. ಅನ್ಫಾರ್ಚುನೇಟ್ಲಿ ನಾವು ಬೇರೆ ದಿನ ಹೋಗಿದ್ವಿ, ನಾವು ತಿನ್ನಕ್ಕಾಗಿಲ್ಲ ಬ್ಯಾಂಬೋ ಬಿರಿಯಾನಿ. ಇಲ್ಲಿ ಥಾಲಿ ವೆಜ್ ಮೀಲ್ ಸಿಗುತ್ತೆ, 100 rupees ಆಗುತ್ತೆ. ಥಾಲಿ ಫಿಶ್ ಕರಿ ಮೀಲ್ ಸಿಗುತ್ತೆ, ಅದು 120 ಆಗುತ್ತೆ. ಥಾಲಿ ನಾನ್ ವೆಜ್ ಮೀಲ್ ಸಿಗುತ್ತೆ, 120 ಆಗುತ್ತೆ. ಅದೇ ರೀತಿ ಚಟ್ಟಿ ಚೂರು ಅಂತ ಸಿಗುತ್ತೆ, ಅದು 225 ಆಗುತ್ತೆ. ವೆಜ್ ಅಂಡ್ ನಾನ್ ವೆಜ್ ಮಿಕ್ಸ್ ಇರುತ್ತೆ, ಅದು ಭಾಳ ಚೆನ್ನಾಗಿರುತ್ತಂತೆ. ನಮ್ಮದು ಬ್ಯಾಡ್ ಲಕ್ಕು, ನಾವು ಸಂಡೇ ಹೋಗಿರಲಿಲ್ಲ. ಬ್ಯಾಂಬೋ ಬಿರಿಯಾನಿ ಅಂಡ್ ಬ್ಯಾಂಬೋ ಮಟನ್ ಅಂಡ್ ಚಿಕನ್ ಐಟಮ್ಸು ಸಂಡೇ ಮಾತ್ರ ಸಿಗುತ್ತಂತೆ. ನಾವು ಏನೇನು ತಿಂದ್ವಿ ಅನ್ನೋದು ಮತ್ತು ಹೋಟೆಲ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ನಾನ್ ವೆಜ್ ಮೀಲ್ಸು ಇದು ನೋಡ್ತಾ ಇದ್ದೀರಾ. ನಾನ್ ವೆಜ್ ಮೀಲ್ಸು ರೈಸ್ ಕೊಡ್ತಾರೆ, ರೈಸ್ ಎಷ್ಟು ಬೇಕಾದ್ರೂ ಕೊಡ್ತಾರೆ. ಅದೇ ರೀತಿ ಮೊದಲು ನಿಂದೇನಪ್ಪ? ಇದು ಫಿಶ್ ಕರಿ ತಗೊಂಡಿದ್ದಾರೆ. ಪಾಯಸ ಇದೆ, ಅದೇ ರೀತಿ ಎಲ್ಲ ಇರುತ್ತೆ. ಫಿಶ್ ಕರಿ ಅವ್ರದ್ದು ಸರ್ ಬಂದರು ನೋಡಿ. ನಮಸ್ಕಾರ ಸರ್. ಹಾಂ, ನಂದು ನಾನ್ ವೆಜ್ ಮೀಲ್ಸ್ ತೊಗೊಂಡಿದ್ದೀನಿ, ಅವರು ಫಿಶ್ ಕರಿ ಮೀಲ್ಸ್ ತೊಗೊಂಡಿದ್ದಾರೆ. ಇವರು ನಿಮ್ದೇನ್ರಿ? ಚಟ್ಟಿ ಚೂರು ಅಂತ ಸ್ಪೆಷಲ್ ಅದು. ಶಕ್ತಿ ನಿಮ್ಮದು ಬಿರಿಯಾನಿ ಸರ್, ಚಿಕನ್ ಬಿರಿಯಾನಿ ತೊಗೊಂಡು. ಓಕೆ ನೋಡಿ, ಇಲ್ಲೇ ಇರ್ತಾರೆ, ನೀವು ಬನ್ನಿ. ನಮ್ಮ ಬೆಂಗಳೂರು ಕರ್ನಾಟಕನೆಲ್ಲ ಬರೋರು, ಸರಿಗೆಲ್ಲ ಕನ್ನಡ ಬರುತ್ತೆ, ನೀವು ಬರ್ಬೋದು. ಎಲ್ಲ ರೀತಿ ಬಡಿಸ್ತಾರೆ ನೋಡಿ. ರೈಸು ಈ ರೀತಿ ನಾನು ನಾನ್ ವೆಜ್ ಮೀಲ್ಸ್ ತೊಗೊಂಡಿದ್ದೀನಿ. ನೀವು ವೆಜ್ ಮೀಲ್ಸ್ ಇರುತ್ತೆ, ನಾನ್ ವೆಜ್ ಮೀಲ್ಸ್ ಇರುತ್ತೆ, ಅದೇ ರೀತಿ ವೆರೈಟಿ ಇರುತ್ತೆ. ಒಂದು ಬಾಲ್ ಚೆನ್ನಾಗಿ ಅದು ಮೊದಲು ಬಂದ್ಬಿಟ್ಟಿದೆ ನೋಡ್ಬೋದು. ಇದು ದಪ್ಪ ರೈಸ್ ಹಾಕ್ತಾರೆ. ಏನಂತಾರೆ ಶಕ್ತಿ ಇದಕ್ಕೆ? ಕುಚ್ಚಲಕ್ಕಿ ರೈಸ್ ಅಂತಾರಲ್ಲ, ಕುಚ್ಚಲಕ್ಕಿ ರೈಸ್ ಅಂತಾರೆ ಇದಕ್ಕೆ. ಇವ್ರದ್ದು ಬಂತು ನೋಡಿ, ನಾಗೇಶ್ವರದಿಂದ. ಇದು ಚಟ್ಟಿ ಚೂರು ಸರ್, ಇದೇನು ಎಕ್ಸ್ಪ್ಲೇನ್ ಮಾಡಿ. ಏನೇನು? ಚಟ್ಟಿ ಚೂರು. ಇದು ಚಿಕನ್ ಸ್ಕ್ವಿಡ್. ಹಾಂ, ಪಪ್ಪಡಿ, ಚಾಮಂದಿ, ಪಪ್ಪಾಡು. ಇದು ಸ್ಕ್ವಿಡ್. ಇದು ಚಿಕನ್. ಆಮೇಲೆ ಚಟ್ನಿ ಇಟ್ಟಿದ್ದಾರೆ. ಆಮೇಲೆ ನೋಡಿ ಇಷ್ಟು ಸರ್, ಇದೆಲ್ಲ ನೇಮ್ ಸರ್. ಸ್ಪೆಷಲ್ ಇದು ಸ್ಪೆಷಲ್. ಇವಾಗ ಶಕ್ತಿ ಅವ್ರದ್ದು ಚಿಕನ್ ಬಿರಿಯಾನಿ ಅಲ್ಲ? ಶಕ್ತಿ ಚಿಕನ್ ಬಿರಿಯಾನಿ ಸರ್ ನೋಡಿ. ಶಕ್ತಿ ಅವ್ರದ್ದು ಚಿಕನ್ ಬಿರಿಯಾನಿ ಬಂದಿದೆ, ಎಲ್ಲರದ್ದು ಬಂದಾಯಿತು. ಇವಾಗ ನಂದು ಬಂದಿದೆ. ನಾನು ನಾನ್ ವೆಜ್ ಮೀಲ್ಸ್ ಹೇಳಿದ್ದೀನಿ. ಮೀನು ಬರಬೇಕು. ಶಕ್ತಿ ಅವ್ರದ್ದು ಚಿಕನ್ ಬಿರಿಯಾನಿ. ನಾಗೇಶ್ ಸರ್ದು ನೋಡ್ತಾ ಇದ್ದಾರೆ. ಚಟ್ಟಿ ಚೂರು ಹೇಗಿದೆ ಸರ್? ಚಟ್ಟಿ ಚೂರು ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಚಟ್ಟಿ ಚೂರು ಚೆನ್ನಾಗಿದೆ ಅಂತೆ. ಬಾಂಗ್ಡಾ ಬರುತ್ತೆ ಫ್ರೈ ಎಲ್ಲ. ಯಾವ್ದು ಬರೋದು? ಬಾಂಗ್ಡಾನಾ ಫ್ರೈ? ಓಕೆ ನೋಡಿ, ನಂದು ರೈಸು, ನಮ್ಮದು ಮಜ್ಜಿಗೆ ಮೆಣಸಿನಕಾಯಿ ಅಂತಾರಲ್ಲ ಆ ಥರನೂ ಕೊಟ್ಟಿದ್ದಾರೆ, ಹಪ್ಪಳ ಕೊಟ್ಟಿದ್ದಾರೆ, ಸ್ವೀಟ್ ಕೊಟ್ಟಿದ್ದಾರೆ, ಎಲ್ಲ ಎಗ್ ಕೊಟ್ಟಿದ್ದಾರೆ. ಇದು ಸಾಂಬಾರು, ಇದು ಕಲರ್, ಇದು ಕೆಮಿಕಲ್ ಏನೂ ಆಗೋದಿಲ್ಲ ಯಾರಿಗೂ. ಏನು ಒಂದು ಕಂಟ್ರೋ ಹಿಡಿಯೋದಾಗಲಿ ಅದಾಗಲಿ ಇರಲಿಲ್ಲ. ಈ ಕೇರಳದಲ್ಲಿ ಇದೊಂದು ಸ್ಪೆಷಾಲಿಟಿ. ನಿಮಗೆ ಈ ಬಾಟ್ಲಲ್ಲಿ ಕೊಡ್ತಾರೆ. ಕೆಮಿಕಲ್ ವಾಟರ್, ಆಯುರ್ವೇದಿಕ್ ಇದಿರುತ್ತೆ. ನಿಮ್ಗೆ ಏನು ತೊಂದರೆ ಆಗೋದಿಲ್ಲ. ಯಾವುದೇ ರೀತಿ ನಮ್ಮದು ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಮದು. ಫಿಶ್ ಕರಿ ರೈಸು ಸೂಪರ್ ಆಗಿದೆಯಾ? ಚಟ್ನಿ ಹೆಂಗಿದೆಮ್ಮ ಬಿರಿಯಾನಿ? ಚೆನ್ನಾಗಿದೆ ಸರ್. ನಿಮ್ದು ಹೆಂಗಿದೆ ಸರ್? ಇದು ಚಟ್ಟಿ ಚೂರು ಭಾರಿ ಚೆನ್ನಾಗಿದೆಯಾ? ಸೂಪರ್ ನೋಡಿ. ಇದು ಚಟ್ಟಿ ಚೂರು 225 ಅಲ್ಲ? ಹೌದು ಸರ್, 225 ಇರುತ್ತೆ. ನಿಮಗೆ ಚೆನ್ನಾಗಿರುತ್ತೆ, ನಿಮಗೆ ತಗೋಬೋದು. ಅದೇ ರೀತಿ ಚಿಕನ್ ಬಿರಿಯಾನಿ ಇದೆ, ಚಿಕನ್ ಬಿರಿಯಾನಿ ತಿನ್ನಿ. ಇವ್ರದ್ದು ಫಿಶ್ ಕರಿ ಊಟದ್ದು ಇವ್ರದ್ದು. ನಂದು ನಾನ್ ವೆಜ್ ಮೀಟ್ಸ್. ಇದು ಆ್ಯಕ್ಚುಲಿ 120 ಇದೆ ಅಲ್ಲ?
120 ಇದೆ. ವೆಜ್ ಮಿಕ್ಸ್ ತೊಗೊಂಡ್ರೆ ನಿಮಗೆ 100 ರೂಪೀಸ್ ಇರುತ್ತೆ. ನನ್ನ ಎಲ್ಲ ನಿಮಗೆ ಕೊಡ್ತೀನಿ, ಫೋನ್ ನಂಬರು, ಲೊಕೇಶನ್ನು, ಅಡ್ರೆಸ್ ಎಲ್ಲ ಕೊಡ್ತೀನಿ. ಬ್ಯಾಂಬೋ ಫಿಶ್ ಖರ್ಚಿಗೆ ಸಾಂಬಾರು ರೈಸ್ ಹಾಕೊಂಡ್ರೆ ಹಾಕಿದ್ದೀನಿ. ಇದಕ್ಕೂ ಫಿಶ್ ಕೊಟ್ಟವ್ರೆ. ಹಪ್ಪಳ ಇರುತ್ತೆ, ಮೊದಲೇ ಮೆಣಸಿನಕಾಯಿ ಇದೆ, ಒಂಥರ ವೆರೈಟಿ ಹಪ್ಪಳ. ಅದೇ ರೀತಿ ಇದನ್ನು ಕೊಟ್ಟಿದ್ದಾರೆ ನೋಡಿ. ಇದೇನೋ ಅಂತಾರೆ ಮೊದಲಲ್ಲ ಇದಕ್ಕೆ ಅವಿಲ್ ಸರ್, ಅವಿಲ್ ಅವಿಲಲ್ಲ, ಮಜ್ಜಿಗೆ ಹುಳಿ, ಮಜ್ಜಿಗೆ ಹುಳಿ ಇದು ಹುಳಿ ಆಗಿದೆ. ಮಜ್ಜಿಗೆ ಹುಳಿ ಆಗಿದೆ. ಅದೇ ರೀತಿಯಾಗಿ ಇನ್ನೊಂದು ಸಾಂಬಾರು ಕೊಟ್ಟಿದ್ದಾರೆ ನೋಡ್ಬೋದು. ಇದು ವೆಜ್ ಸಾಂಬಾರು. ಏನಿದು ಕ್ಯಾರೆಟ್ ಎಲ್ಲ ಇದೆ. ಇಲ್ಲಿ ಕೊಟ್ಟಿದ್ದಾರೆ. ಇದು ಚಿಕನ್ ಪೀಸಾ, ಇದು ಗೆಣಸು ನೋಡಿ. ಇದು ಗೆಣಸು ಪಲ್ಯ ಇದೆ. ಅನ್ಲಿಮಿಟೆಡ್ ಊಟ ಇರುತ್ತೆ. ಅದು 120 ಆಗುತ್ತೆ. ಇದು ನಾನ್ ವೆಜ್ ಮೀಲ್ಸ್ ಅಂತೇಳಿ. ಇದು ಮೀನು ಕಡಿ ನಾನ್ ವೆಜ್ ಮೀಲ್ಸ್ ಇದೆ. ಮೀನ್ಸ್ ಇದು ಬಿರಿಯಾನಿ, ಚಿಕನ್ ಬಿರಿಯಾನಿ ಬಂದಿದೆ. ಶಕ್ತಿ ಅವ್ರಿಗೆ ಜಾಸ್ತಿ ಆಯಿತು ಅಂತ ನಮ್ಮ ನಾಗೇಶ್ವರಿ ಕೊಡ್ತಾ ಇದ್ದಾರೆ. ಲೆಗ್ ಪೀಸ್ ಅಲ್ಲ, ಶಕ್ತಿ ಜಾಸ್ತಿ ಆಯ್ತಾ? ಪ್ರೀತಿಯಿಂದ ಕೊಟ್ರಾ? ಮೊದಲು ಏನಪ್ಪ ಮಾತಾಡ್ತಾನೆ, ಊಟ ಮಾಡ್ತಾ ಇದ್ದೆ. ಒಳ್ಳೆ ಟ್ರೆಡಿಷನಲ್ ಮೀಲ್ಸ್ ಸಿಕ್ತು ಅಂತ ಹಂಗೆ ಊಟ ಮಾಡ್ತಾ ಇದ್ದೆ. ಮಾತಾಡ್ತಾ ಇಲ್ಲ. ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಫಿಶ್ ಫ್ರೈ ತುಂಬಾ ಫ್ರೆಶ್ ಆಗಿದೆ. ಫಿಶು ಚಿಕನ್ ಚೆನ್ನಾಗಿದೆ, ಸ್ಕೂಟಿ ಚೆನ್ನಾಗಿದೆ. ಸ್ಕೂಟಿ ಭಾಳ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸ್ವೀಟು, ಕಬಾಬು, ಮಟನ್ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆಯಾ? ಕಣ್ಣೂರಿಗೆ ಬಂದರೆ ಬ್ಯಾಂಬೋ ಫ್ರೆಶ್ಗೆ ಬನ್ನಿ. ಬ್ಯಾಂಬೋ ಫ್ರೆಶ್ ಅಂದರೆ ಯಾರು ಬೇಕಾದ್ರೂ ಹೇಳ್ತಾರೆ ನಿಮಗೆ. ರಾಜರಾಜೇಶ್ವರಿ ಟೆಂಪಲ್ ಹೋಗೋ ರೋಡಲ್ಲಿ ಬರುತ್ತೆ. ಎಲ್ಲ ಊಟನೂ ಟ್ರೆಡಿಷನಲ್, ಕೇರಳ ಟ್ರೆಡಿಷನಲ್ ಮೀಲ್ ಸಿಗುತ್ತೆ. ನಿಮಗೆ ಎಂಜಾಯ್ ಮಾಡ್ಬೋದು. ಬೇಕಾ? ಇದು ಅನ್ಲಿಮಿಟೆಡ್ ಮೀಲ್ಸ್, ಎಷ್ಟು ಬೇಕಾದ್ರೂ ರೈಸ್ ಹಾಕ್ತಾರೆ, ನೀವು ತಿನ್ಬೋದು. ಅದೇ ರೀತಿ ಸೈಡ್ಸ್ ಎಲ್ಲ ಕೊಡ್ತಾರೆ ನಿಮಗೆ. ನನಗೆ ಕೆಲವರು ಹೇಳಕ್ಕೆ ಗೊತ್ತಿಲ್ಲ ಹೆಸರುಗಳು. ಚೆನ್ನಾಗಿದೆ ಒಳ್ಳೆ ಊಟ. ಹುಳಿ, ಖಾರ, ಉಪ್ಪು, ಖಾರ ಎಲ್ಲ ರೀತಿ ಚೆನ್ನಾಗಿದೆ. ಏನ್ಬೋದು ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚಟ್ನಿ ಹೇಗಿದೆ? ಚಿಕನ್ ಬಿರಿಯಾನಿ ಡಿಫ್ರೆಂಟ್ ಆಗಿದೆ. ಚಟ್ನಿ ಜಾಸ್ತಿ ಆಯ್ತಾ? ಚೆನ್ನಾಗಿದೆ. ಸರ್ ನಿಮ್ಮದು? ಸರ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಐ ಎಂಜಾಯ್ ದ ಫುಡ್. ಸೂಪರ್ ಆಗಿದೆ ಸರ್. ಚೆನ್ನಾಗಿದೆಯಾ? ಕೇರಳ ಟ್ರೆಡಿಷನಲ್ ಮೀಲ್ಸ್ ಥರ ಇದೆ. ಸಕ್ಕತ್ತಾಗಿದೆ ಸರ್. ನನಗೂ ಅಷ್ಟೇ. ಇದು ಗೋಬಲ್ ಕೊಡ್ತಾನೆ. ತೋಳಿ ಎಲ್ಲ ಖಾಲಿ ಮಾಡಿದ್ದೀನಿ. ಮತ್ತೆ ನನಗೆ ತೋಳಿ ಬೇಡ. ವೆಜ್ ಇದು ನುಗ್ಗಿಕಾಯಿ ಸಾರು ನೋಡ್ತಾ ಇದ್ದೀರಾ? ಅದೇನದು? ಸಾಂಬಾರ್, ಪುಳಿಸೇರಿ ಸಾಂಬಾರು. ಸರಿ, ಸಾಂಬಾರು ಪುಳಿಸೇರಿ. ಎಷ್ಟು ಹೇಳಿದ್ರು ಹಾಕ್ತಾರೆ, ನೀವು ಹಾಕ್ಸ್ಕೊಬೋದು. ನಮ್ಮ ಮಧುಸೂದನ್ ಸ್ವಲ್ಪ ಕುಟ್ಟಿ ಒಂದು ಸ್ವಲ್ಪ ಅದು ಸೆಲೆಕ್ಟೆಡ್ ತಿನ್ನೋದು. ಇಲ್ಲಿ ರೈಸ್ಗೆ ನನಗೆ ಗೊತ್ತಾ, ಈ ಸೈಡ್ಸ್ ಇರುತ್ತಲ್ಲ, ಸೈಡ್ಸೇ ಜಾಸ್ತಿ. ಇವಾಗ ಪಾಯಸ ಬರೀ ನಾನು ಕುಡಿಬೇಕು. ನನಗೆ ಸಾಕಾಯಿತು. 120 ಅಷ್ಟೇ ಇದು ಮೀಲ್ಸ್. ನೀವು ಕೇರಳಕ್ಕೆ ಬಂದರೆ ಬ್ಯಾಂಬೋ ಫ್ರೆಶ್ಗೆ ಬನ್ನಿ. ಇನ್ನು ಇದು ವೆರೈಟಿ ಐಟಮ್ಸ್ ಇರುತ್ತೆ. ಪಾಯಸ ಕುಡಿದು ಎಂಡ್ ಮಾಡ್ತಾ ಇದ್ದೀನಿ ನಾನು ಊಟನ. ಚೆನ್ನಾಗಿದೆ ಪಾಯಸ ಮಾತ್ರ. ಸಬ್ಬಕ್ಕಿ ನಾವಲ್ಲೇ ಊಟ ಮಾಡ್ತಾ ಇದ್ದೀವಿ. ಅಲ್ಲೇ ರಿಸರ್ವ್ ಅಂತ ಬಂದ್ಬಿಡ್ತು. ಇನ್ನು ನಾವು ಊಟನೇ ಮಿಕ್ಸ್ ಇಲ್ಲ. ಆಗಲೇ ರಿಸರ್ವ್ ಅಂತ ಬಂದಿದೆ. ಎಷ್ಟು ರಶ್ ಇದೆ ಅಂತ ನೀವು ನೋಡ್ಬೋದು. ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಎಷ್ಟು ಜನ ಸ್ಟ್ಯಾಂಡಿಂಗಲ್ಲಿದ್ದಾರೆ ಅಂತ ನೋಡಿ. ಕಣ್ಣೂರಲ್ಲಿ ನಿಮಗೆ ಬ್ಯಾಂಬೋ ಫ್ರೆಶ್ ಅಂದರೆ ಅಷ್ಟು ಫೇಮಸ್ಸು. ಸಕ್ಕತ್ತು. ಅದು ಊಟ ಟೈಮಲ್ಲಂತೂ ನಿಮಗೆ ಸೀಟೇ ಸಿಗಲ್ಲ. ಕೆಲವೆಲ್ಲ ರಿಸರ್ವ್ ಮಾಡಿಬಿಟ್ಟಿರ್ತಾರೆ. ಬಂಧುಗಳೇ, ಬ್ಯಾಂಬೋ ಫ್ರೆಶ್ ಕೇರಳ ಟ್ರೆಡಿಷನಲ್ ಮೀಲ್ಸ್ ಅಂದರೆ ವೆಜ್ ಆ್ಯಂಡ್ ನಾನ್ ವೆಜ್ ಮೀಲ್ಸ್ ಮಾತ್ರ ಅಲ್ಲ, ಇಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ. ಬ್ರೇಕ್ಫಾಸ್ಟ್ ನಿಮಗೆ ಎಲ್ಲ ಥರ ತಿಂಡಿನೂ ಸಿಗುತ್ತೆ. ಅದೇ ರೀತಿ ಲಂಚ್ ಇರುತ್ತೆ, ರಾತ್ರಿ ಡಿನ್ನರ್ ಇರುತ್ತೆ. ಮುಖ್ಯವಾಗಿ ಹೆಸರಿಗೆ ತಕ್ಕಂಗೆ ಬ್ಯಾಂಬೋ ಫ್ರೆಶ್ ಅಂದರೆ ಇಲ್ಲಿ ಬ್ಯಾಂಬೋ ಬಿರಿಯಾನಿ ಆ್ಯಂಡ್ ಬ್ಯಾಂಬೋ ಮಟನ್ ಆ್ಯಂಡ್ ಚಿಕನ್ ಐಟಮ್ಸು ಭಾಳ ಫೇಮಸ್ಸು. ಅನ್ಫಾರ್ಚುನೇಟ್ಲಿ ನಮಗೆ ತಿನ್ನೋಕ್ಕಾಗಲಿಲ್ಲ. ನೀವೇನಾದರೂ ಕೇರಳದ ಕಣ್ಣೂರಿಗೆ ಬಂದರೆ, ಅದು ಸಂಡೇ ಆಗಿತ್ತು ಅಂದರೆ ಮಿಸ್ ಮಾಡಬೇಡಿ. ಬ್ಯಾಂಬೋ ಫ್ರೆಶ್ ಬಿರಿಯಾನಿಗೆ ಅಂದರೆ ಸಿಗುತ್ತೆ ನಿಮಗೆ. ಅದು ಚೆನ್ನಾಗಿರುತ್ತೆ. ಬ್ಯಾಂಬೋ ಮಟನ್ ಆ್ಯಂಡ್ ಚಿಕನ್ ಐಟಮ್ಸು ಚೆನ್ನಾಗಿರುತ್ತೆ. ಹೋಗಿ ಟೇಸ್ಟ್ ಮಾಡಿ. ನಾನು ಫೋನ್ ನಂಬರು, ಅಡ್ರೆಸ್ಸು, ಲೊಕೇಶನ್ನು ಎಲ್ಲ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ವಿಡಿಯೋ ಚೆನ್ನಾಗಿತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್.